ಫೇಸ್ ಟ್ರ್ಯಾಕ್ ಹಾಕ್ಬಿಟ್ರೆ ನಿನಗೆ ಅದು ಅಡ್ಜಸ್ಟ್ ಮಾಡ್ಕೊತದೆ ನಿನ್ನ ಮುಖಕ್ಕೆ. ನೀನು ಎತ್ತಾಗು ನನಗೂ ನಿನಗಿಲ್ಲ ಒಬ್ರದೇ ಫೇಸ್. ಗುಡ್ ಮಾರ್ನಿಂಗ್ ಎಲ್ರಿಗೂ. ನೋಡಿ ಬೆಳಗ್ಗೆ ಕೋಳಿಗೆ ಊಟ ಹಾಕಿ ಮನು ಇದರಲ್ಲಿ ಹುಂಜ ಯಾವುದು ಯಾಟೆ ಯಾವುದು ಅಂತ ಕೇಳೋಣ. ಮನು ಏನು ಹೇಳ್ತಾರೆ? ಬಾಯಿಲ್ ಮನು, ಬಾಯಿಲ್. ಈ ಕೋಳಿದು ಜೆಂಡರ್ ಹೇಳು ನೋಡೋಣ, ಯಾವ್ದು ಅಂತ ಹೇಳು. ಅದರಲ್ಲಿ ಮೇಲ್ ಯಾವುದು ಫೀಮೇಲ್ ಯಾವುದು ಹೇಳು ನೋಡೋಣ. ನನಗೆ ಇಲ್ಲ, ನನಗೆ ಗೊತ್ತಿಲ್ಲ, ಹೇಳ್ಕೊಡು. ಹುಂಜ ಯಾವುದು ಯಾವಟ್ಟೆ ಅದು ಗೊತ್ತಾಯ್ತಲ್ಲ ನಿಂಗೆ? ಸೊಟ್ಟಕಾಲು ನಾನು ಕೇಳಿದ್ದೇನು, ನೀನು ಹೇಳ್ತಾ ಇರೋದೇನು? ಇರಲ್ಲಿ ಒಂದೇ ಹುಂಜ ಇರೋದು, ಎರಡು ಯಾಟೆ. ಎರಡು ಹುಂಜ ಒಂದು ಯಾಟೆ ಇರೋದು. ಅಪ್ಪ ಬ್ಲ್ಯಾಕು ಒಂದು ಹುಂಜ, ಅದು ಹುಂಜ ಅಲ್ಲಿರೋದು. ಹೌದಾ? ಇದು ಯಾಟೆ ಸೆಂಟರ್ ನಲ್ಲಿ ಇರೋದು. ಎರಡು ಹುಂಜ ಅವ, ಅದು ಯಾಟೆ ಗೊತ್ತಾಗಲ್ಲ ಹುಂಜ ಯಾವುದು ಯಾಟೆ ಯಾವುದು ನೋಡಿನೇ ಮತ್ತೆ ಹೇಳ್ತಾ ಇರೋದು. ಅಣ್ಣ ಅದ್ರಲ್ಲಿ ಒಂದೇ ತಾನೇ ಹುಂಜ ಇರೋದು, ಎರಡಾ? ನಾನೇ ಬಕ್ರ ಆಗ್ಬೋದು. ಪರವಾಗಿಲ್ಲ, ಮುಂದೆ ನನಗಿನ್ನ ಚೆನ್ನಾಗೇ ಹೇಳ್ತೀಯ ನೀನು. ಅದು ಒಳ್ಳೆ ಯಾಟೆ ಥರನೇ ಕಾಣಿಸ್ತೈತೆ. ತಲೆ ನೋಡಿದ್ರೆ ಗೊತ್ತಾಗಲ್ವಾ ಅಲ್ಲಿ ಎರಡು ಹುಂಜ. ಅದು ತುರ್ಬು ಅಂತಾರೆ. ಇದು ಮೇಲ್ಗಡೆ ಬರತ್ತಲ್ಲ, ಇದು ತುರ್ಬು ಗಡ್ಡ. ಕೋಳಿಗೆ ಏನು ಫುಡ್ ಹಾಕ್ತೀವಿ ಅಂತ ಕೇಳ್ತಾವ್ರೆ ಮನು. ಮುಸ್ಕಿನ ಜೋಳದ್ದು ಚೂರಿದು ಇದನ್ನ ಹಾಕ್ತಾರೆ. ಇದು ನಾನು ಯೂಶಲಿ ನಾಟಿ ಕೋಳಿಗೆಲ್ಲ ಏನು ಹಾಕಲ್ಲ. ಇದು ಸ್ವಲ್ಪ ಕ್ರಾಸ್ ಬ್ರೀಡ್ ಅಲ್ವಾ, ಸೈಜ್ ಬರಲಿ ಅಂತ ತಂದು ಹಾಕ್ತಾ ಇದ್ದಾರೇನೋ ಅಷ್ಟೇನೆ. ನಾಟಿ ಕೋಳಿಗೆ ಯೂಶಲಿ ಏನ್ ಮಾಡ್ತೀವಿ ಗೊತ್ತಾ, ನಾವು ಮನೇಲಿ ರಾಗಿ ಉಳಿಯತ್ತಲ್ವಾ, ಕಲ್ಮಣ್ ರಾಗಿ, ಅದು ಅಕ್ಕಿ ಉಳ್ಕೊಂಡಿರೋ ಫುಡ್ಡು ಎಲ್ಲಾನು ಹಾಕ್ತೀವಿ. ಇವಕ್ಕೂ ಅದನ್ನು ಹಾಕ್ತಿವಿ, ಅದ್ರ ಜೊತೆಗೆ ಇದನ್ನು ಒಂದು ಎಕ್ಸ್ಟ್ರಾ ಹಾಕ್ತಾವ್ರ ಅಷ್ಟೇನೆ. ಬೆಳಗ್ಗೆ ಎದ್ದಾಗ್ಲಿಂದ ಮನೆ ಕೆಲಸ ಮಾಡ್ಕೊಂಡಿದ್ದೆ ಆಯ್ತು. ಇವಾಗ ತಿಂಡಿ ತಿಂತಾ ಇದೀವಿ. ತಿಂಡಿಗೆ ಇವತ್ತು ಚಿತ್ರಾನ್ನ. ಮನು ತಿಂಡಿ ತಿನ್ನಿ ಅಂದ್ರೆ ಕೂತ್ಕೊಂಡು ಏನೋ ಡೌನ್ಲೋಡ್ ಮಾಡ್ತಾವ್ರ. ಏನಪ್ಪ ಅದು? ಏನ್ ಮಾಡ್ತಾ ಇದ್ಯಾ? ಇದ ವಿಶಸ್ಕಾ? ಸಂಕ್ರಾಂತಿ ಹಬ್ಬದ ವಿಶಸ್ಗೆ. ಓಕೆ, ವಿಶ್ ಮಾಡು ಹೋಗ್ಲಿ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಕೆಲವರು ಆರ್ಥಿಕ ಅಂತಾರೆ, ಅದು ಆರ್ಥಿಕ ಅಲ್ಲ, ಹಾರ್ದಿಕ. ದಿ ಬರಬೇಕು. ಆರ್ಥಿಕ ಅಂದರೆ ಕಾಸು, ಹಾರ್ದಿಕ ಅಂದರೆ ಏನಂತಾರೆ? ಹಾರ್ದಿಕ ಅಂದರೆ ಏನಕ್ಕೆ ನನಗೂ ಗೊತ್ತಿಲ್ಲ. ಒಟ್ಟಿನಲ್ಲಿ ಅದು ಹಾರ್ದಿಕ ಶುಭಾಶಯ. ಅದೇ ಎಲ್ಲ ರೀತಿಲೂ ಒಳ್ಳೇದಾಗಲಿ ಅಂತ. ನೋಡೋಣ, ಅದು ಗೂಗಲ್ ಮಾಡ್ತೀನಿ ಹಾರ್ದಿಕ ಅಂದರೆ ಏನು ಅಂತ. ಆದರೆ ಅದು ಒಂದು ಆರ್ಥಿಕ ಅಂತೂ ಅಲ್ಲ. ಆರ್ಥಿಕ ಅಂದರೆ ಹಣಕಾಸು. ನಮಗೇನು ಗೊತ್ತಿರತ್ತೆ? ನಮ್ಮನೆ ಒಂದ್ ನಿಮಿಷ ತಡಿ. ನಮ್ಮನೆ ಕೋಳಿಗಳಿಗೆ ಎಷ್ಟು ಒಳ್ಳೆ ಬುದ್ಧಿ ಕಲ್ಸವ್ರೆ ಅಂತ ಹೇಳ್ತಾವ್ರೆ, ಕೇಳ್ಕೊಳ್ಳಿ. ಇವಾಗ ಹೇಳು. ಇಷ್ಟೊತ್ತು ಅದೇ ಸ್ಟೋರಿ ಹೇಳ್ತಾ ಇದ್ಲು, ಈಗ ಪುನಃ ಹೇಳು ಅಂತ ಕೇಳ್ತಾ ಇದ್ದೀನಿ. ಅದಕ್ಕೆ ಮನು ಹೇಳ್ತಾವ್ರೆ, ಮಾಡೋ ಟೈಮಲ್ಲಿ ಮಾಡಿಲ್ಲ, ಇವಾಗ ಹೋಗಿದ್ಯಾ ಕ್ಯಾಮ್ರಾ ಇಟ್ಕೊಂಡು. ನಮ್ಗೇನ್ ಕನ್ಸ ಬೀಳ್ದಿರ್ತದೆ ಇವ್ರು ಇಂಥ ಸ್ಟೋರಿಗಳೆಲ್ಲ ಹೇಳ್ತಾರೆ ಅಂತ. ಹೇಳಿ ಇವಾಗ, ನೀನೇ ಹೇಳು, ಅಮ್ಮ ಬೇಡ. ಕಟ್ ಮಾಡಿ ಹೇಳ್ತೀನಿ. ಕಟ್ ಮಾಡಿದ್ದೀನಿ, ಹೇಳು. ಒಂದ್ಸಲಿ ನ್ಯಾಚುರಲ್ ಆಗಿ ಹೇಳುವಾಗ ಈಗ ಹೇಳ್ಬೇಕು. ಅದೇನು ಅಮ್ಮ ಅಣ್ಣ ಬೆಂಗಳೂರಿಗೆ ಹೋದಾಗ ಅಲ್ಲಿಂದ ಹೇಳು. ಅದೇ ಅಮ್ಮನೂ ಅಣ್ಣನೂ ಬಂದಿದ್ರಲ್ಲ ನಿಮ್ಮನೆಗೆ, 2 ದಿನ ಇದ್ರಲ್ಲ, ಅವಾಗ ಬಿಟ್ಟ ತಕ್ಷಣ ಸೀದಾ ಬತ್ತವೆ. ಅನ್ನ ಹಾಕ್ತಿದೆ ಸರಿಯಾಗಿ, ಉಳಿದಿದ್ದೆಲ್ಲ ರಾತ್ರಿ ಉಳಿದಿದ್ದೆಲ್ಲ ತಿಂದ್ಬಿಡೋದು, ಹೋಗಿ ದಾಸವಾಳ ಕೆಳಗೆ ಮಲ್ಕೊಳ್ಳೋದು ನೆಳ್ಳಲ್ಲಿ. ತಿರ್ಗಾ ಹೊಟ್ಟೆ ಖಾಲಿ ಆಯ್ತಾ ಮತ್ತೆ ಬರೋದು. ಆಗ ಏನಿರ್ತದ ರಾಗಿನೋ ಅವು ತಂದಿರೋ ಫೀಡ್ಸ್ ಅನ್ನನ ಏನೋ ಒಂದು ಹಾಕಿ ತಿನ್ನೋದು, ತಿರ್ಗಾ ಮಲಿಕೊಳ್ಳೋದು. ಅಲ್ಲಿ ತನಕನು ಬೇರೆ ಕಡೆಗೆಲ್ಲ ಓಡಾಡ್ಕೊಂಡು ಹೊಂಟೋಗವು. ಹಂಗಾಗಿ 4 ಕುಳಿ ಹೋದವು ನಾಯಿ ತಿನ್ಕೊಂಡು. ಅದಾದಿಂದ ಈಚೆ ಅಲ್ಲಿ ರೂಢಿ ಆಗವೆ. ಮನೆ ತೈಂದ ಎಲ್ಲೂ ಹೋಗಲ್ಲ, ಸೀದಾ ಹೊಟ್ಟೆ ಅಶ್ವ ಆಯ್ತಾ ಬಂದ್ಬಿಟ್ಟು ಅಮ್ಮ ಹೋಗ್ತವೆ. ಅಮ್ಮಂಗೆ ಊಟ ಕೊಡು ಅಂತ ಹಾಕಕ್ ಹೋದ್ರೆ ಪಟ್ ಅಂತ ಕೈನ ಕಚ್ಕೋತವೆ. ಹೊಟ್ಟೆ ಬಕ್ಕ ಕೋಳಿಗಳು. ಆಮೇಲೆ ಬಾಗಿಲು ತೆಗೆದು ಕೈಯಲ್ಲ ಕೋಲ್ ಇಟ್ಕೊಂಡ್ರೆ ಅವ್ರಿಗೆ ಗೊತ್ತಾಗೋಯ್ತದೆ ನಮ್ಮ ಮನೆ ಕಳ್ಸಕ್ ರೆಡಿ ಆಗೋರೆ. ಸೀದಾ ಒಳಗೆ ಅವೇ ಓಡಾಯ್ತವೆ, ಅವೇ ಹೋಗ್ಬಿಟ್ಟು ಚಿಲ್ಕಾಕೊಂಡ್ ಬರೋದಷ್ಟೇ. ಇವತ್ತು ನಮ್ಮ ಮನೆಯಲ್ಲಿ ಪಕ್ಕದಲ್ಲಿ ಕನ್ಸ್ಟ್ರಕ್ಷನ್ ಆಗ್ತಾ ಇತ್ತಲ್ಲ, ಕೆಲಸದವ್ರು ಬರ್ಬೇಕಿತ್ತು. ಗಾರೆಯವನ್ ಬತ್ತೀನಿ ಅಂದಿದ್ನಂತೆ ಕೈ ಕೊಟ್ಟವನೆ, ಎಲೆಕ್ಟ್ರಿಷಿಯನ್ ಬತ್ತೀನಿ ಅಂದಿದ್ನಂತೆ ಕೈ ಕೊಟ್ಟವನೆ, ತೋಟಕ್ಕೆ ಕಾಯಿ ಕೀಳೋನ್ ಬತ್ತೀನಿ ಅಂದಿದ್ನಂತೆ ಅವನು ಕೈ ಕೊಟ್ಟವನೆ. ಅದಕ್ಕೆ ನಾವು ಅಪ್ಪಂಗೆ ಸಿಟ್ಟು ಬಂದ್ಬಿಟ್ಟಿದೆ, ಎಲ್ಲರೂ ಹೋಲ್ಸೇಲ್ ಆಗಿ ಕೈ ಕೊಟ್ಬಿಟ್ಟವ್ರಲ್ಲ ಅಂತ. ಏನ್ ಮಾಡ್ತಾ ಇದೆಯಾ ಮನು? ಏನ್ ಬರ್ತಾ ಇಲ್ಲ? ನೀರು ಖಾಲಿ ಆಗಿರ್ಬೇಕೇನೋ ನೋಡಿ. ಹೌದಾ? ಲೀಕ್ ಆದ್ರೆ ಅಲ್ಲಿ ಕೆಳಗಡೆ ವೆಟ್ಟಾಗಿರತ್ತಲ್ವಾ, ಗೊತ್ತಾಗಲ್ವಾ? ಈಗ ಹಾಕು, ಗೊತ್ತಾಗತ್ತೆ. ಲೀಕ್ ಆದ್ರೆ ಕಲ್ ಮೇಲೆ ನಿಂತಿರತ್ತೆ. ಎಷ್ಟು?
20 ml ಐತಿದೆ, ಆಗತ್ತಷ್ಟು. ಈಗ ಅದಕ್ಕೆ ಹಂಗೆ ಮಿಕ್ಸ್ ಹೊಡಿಯೋದ ನೀನು? ನೀರು ಹಾಕ್ಬಿಟ್ಟು ಅಲ್ಲಾಡಿಸ್ಬಿಟ್ಟು ಬಿಡು. ನಿನ್ಗಳು ಚೆನ್ನಾಗಿಲ್ಲ, ಬೆರಳು ಎಲ್ಗೆ ಹೋಗಲ್ಲ ಲೋಡ್ ತೊಳಿಕ. ಸರಿ, ನಾನು ಹೋಗ್ಲಾ ಒಳಗಡೆ? ಗಂಗಾರೆ ಕಾಫಿ ಮಾಡ್ತೀನಿ. ಆಯ್ತು ಹೋಗ. ಮನು ಬೆಳಗ್ಗೆಯಿಂದನು ಪಾಪ ಯಾಕೋ ವೈಪರಲ್ಲಿ ನೀರು ಬರ್ತಾ ಇಲ್ವಲ್ಲ ಅಂತ ಚೆಕ್ ಮಾಡಿ ಅದು ವಾಟರ್ ಖಾಲಿ ಆಗಿರಬೇಕು ಅಂತ ರೀಫಿಲ್ ಎಲ್ಲ ಮಾಡಿದ್ರು. ಇವಾಗ ನೋಡಿದ್ರೆ ಇಲಿ ಹೊಡೆದೈತೆ. ಎಲ್ಲೆಲ್ಲಿ ಕಚ್ಚೈತೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇಲ್ಲಿ ಹೊಡೆದಿದೆ. ಇಲ್ಲೆಲ್ಲ ಫುಲ್ ಅಲ್ಲಿ ವೈಪರ್ ಆನ್ ಮಾಡಿದ್ಮೇಲೆ ಇಲ್ಲಿ ನೀರೆಲ್ಲ ಫುಲ್ ಹರಿದೋಯ್ತು. ಇದು ನೋಡಿದ್ಮೇಲೆ ಇವಾಗ ಏನು ಮಾಡೋಕ್ಕಾಗಲ್ಲ. ಇದು ನೆನ್ನೆ ಬರ್ತಿತ್ತ ಮನು, ನಾವು ಬೆಂಗಳೂರಿಂದ ಅದೇ ನೆನ್ನೆ ನಾವು ಬರ್ತಾ ಇಲ್ಲ ನೀರು, ಅಷ್ಟು ನೋಟಿಸ್ ಮಾಡಿಲ್ಲ ನಾವು. ಇವಾಗ ನೋಡಿದ್ರೆ ಎಲ್ಲ ನೀರೆಲ್ಲ ಕೆಳಗಡೆ ಸುರಿದೋಯ್ತಾ ಐತೆ. ಈಗ ಇನ್ನೊಂದ್ಸರಿ ಆನ್ ಮಾಡ್ತೀನಿ, ಎಲ್ಲಿಂದ ನೀರು ಬರ್ತಾ ಇದೆ ನೋಡಿ, ಪೈಪ್ ಗೊತ್ತಾಗುತ್ತೆ ಇಲ್ಲಿ. ಸರಿ. ಇಲ್ಲಿ ಮನು ಇವತ್ತಿನ ದಿನ ಹೆಂಗ್ ಹೋಗ್ತಾ ಇದೆ, ಏನಾಗ್ತಾ ಇದೆ ಏನು ಗೊತ್ತಾಗ್ತಾ ಇಲ್ಲ. ಬೆಳಗ್ಗೆಯಿಂದ ಅಜ್ಜಿ ಊರಿಗೆ ಹೋಗಿ ಬರೋಣ ಅಂತ ಅನ್ಕೊಂಡಿದ್ವಿ, ಬೆಳಗ್ಗೆಯಿಂದನು ಹೋಗೋಣ ಅನ್ಕೊಂಡು ಸ್ನಾನ ಎಲ್ಲ ಮಾಡ್ಕೊಂಡು ರೆಡಿ ಆದೆ. ಆದ್ರೆ ಇವಾಗ ಹೇಳ್ತಾವ್ರೆ ಮನು ಹೊರಗಡೆ ತುಂಬಾ ಬಿಸಿಲಿದೆ, ಒಂದು ಸಂಜೆ 4 ಗಂಟೆ ಹಂಗೆ ಹೋಗೋಣ ಅಂತ. ಬೆಟ್ಟ ಹತ್ತಕ್ಕಾಗಲ್ಲ. ನಾನು ನಮ್ಮ ಅಜ್ಜಿ ಊರಲ್ಲಿ ಒಂದು ಬೆಟ್ಟ ಇದೆ, ಆಲ್ರೆಡಿ ಅದು ಬೆಟ್ಟದ ಕಂಪ್ಲೀಟ್ ವಿಡಿಯೋ ಮಾಡಿದ್ದೀನಿ ಲಾಂಗ್ ಬ್ಯಾಕೇನೆ. ವಿಡಿಯೋ ಮಾಡಕ್ಕೆ ಸ್ಟಾರ್ಟ್ ಮಾಡಿದಾಗಲ್ವಾ ಮಾಡಿರೋದು ನಾವು, ಸ್ಟಾರ್ಟಿಂಗಲ್ಲೇ ಮಾಡಿದ್ದೀನಿ. ಆ ವಿಡಿಯೋನ ಯಾರು ನೋಡಿಲ್ಲ ಅಂತಂದರೆ ಹೋಗಿ ನೋಡಿ, ತುಂಬ ಚೆನ್ನಾಗಿ. ತುಂಬ ದೊಡ್ಡ ಬೆಟ್ಟನೂ ಅಲ್ಲ, ಹಂಗಂತ ಚಿಕ್ಕದಲ್ಲ, ಬೆಟ್ಟ ತುಂಬ ಚೆನ್ನಾಗಿದೆ. ಇವತ್ತು ಬೆಟ್ಟದ ಮೇಲೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಹೋದ್ರೆ ತೋರಿಸ್ತೀನಿ ಹೇಗಿದೆ ಅಂತ. ನಾನು ಹುಟ್ಟು ಬೆಳೆದಿನ ಮನೆನೂ ತೋರಿಸ್ತೀನಿ ಒಂದ್ಸರಿ. ನಾಯಿ ಬಂದು ಮನೆ ಮುಂದೆ ಊಟಕ್ಕೋಸ್ಕರ ಕಾಯೋದು ನೋಡಿದ್ದೀರಲ್ವಾ, ಕೋಳಿಗಳು ಬಂದ್ಬಿಟ್ಟು ಕಾಯ್ಕೊಂಡು ಕೂತವೆ ಊಟಕ್ಕಲ್ಲಿ ನೋಡಿ. ಈ ಸ್ಟೋರಿನೇ ಬೆಳಗ್ಗೆ ಅಕ್ಕ ಎಲ್ಲ ನೋಡಿ ಹೆಂಗ್ ಕಾಯ್ಕೊಂಡು ಕೂತವೆ ಎಲ್ಲ. ಊಟಕ್ಕೆ ಕಾಯ್ತಿರೋದು ಮಂಜು, ಅದು ಊಟದ ಟೈಮ್ ಆಯ್ತಲ್ಲ, 1:15 ಗಂಟೆ ಹತ್ರ ಆಗಿದೆ, ಅದಕ್ಕೆ ಬಂದು ಕಾಯ್ತಾ ಇರೋದು. ಈ ಸ್ಟೋರಿನೇ ಬೆಳಗ್ಗೆ ಅಕ್ಕ ಹೇಳ್ತಾ ಇದ್ರು, ಊಟ ಹಾಕಿಲ್ಲ ಅಂದ್ರೆ ಬಂದು ಕಾಯ್ಕೊಂಡು ನಿಂತ್ಕೊಂಡು ನೋಡಿ ಹೆಂಗ್ ಕಾಯ್ಕೊಂಡು ಕೂತಾವೆ ಇಲ್ಲಿ. ಅಕ್ಕಯ್ಯ ನಿನ್ ಮಕ್ಳು ಬಂದವ್ ಕಣಕ್ಕಯ್ಯ, ನಿನ್ ಮಕ್ಳು ಬಂದವ್ರೆ. ಓಡಿಸ್ಬಿಟ್ರದ್ನ, ಗಲೀಜ್ ಮಾಡ್ತೈತೆ ಅಲ್ಲಿ ಜಾಗ ಅಂತ. ಇನ್ನು ಊಟ ಇಲ್ಲ, ರೆಡಿ ಇಲ್ಲ, ನಡಿ ಹಬ್ಬದ ದಿನ ಇಷ್ಟು ಬೇಗ ಬರಬೇಡ ಅಂತ ಓಡಿಸ್ಬಿಟ್ರು ನಾವಪ್ಪ. ಹಬ್ಬದ ಸ್ಪೆಷಲ್ ಆಸ್ ಯೂಶುವಲ್ ಇಲ್ಲಿಗೂ ಬಂದು ನಾನೇ ಬೇಳೆ ಸಾಂಬಾರ್ ಮಾಡಿದ್ದೆ. ಮನು ಇಲ್ಲಿ ಬಂದ್ರು ನೀನ್ ಬೇಳೆ ಸಾಂಬಾರ್ ಕಾಟ ನನಗೆ ತಪ್ಪಲಿಲ್ವಲ್ಲ ಅಂತ ಬೈತಾ ಇದ್ರು. ಅದ್ರ ಜೊತೆಗೆ ನಮ್ಮ ಅಕ್ಕ ಗಸಗಸೆ ಪಾಯಸ ಮಾಡಿದ್ದಾರೆ. ಜಸ್ಟ್ ಇವಾಗ ಮಾಡಿ ಇಟ್ಟಿರೋದು ಗಸಗಸೆ ಪ್ಲಸ್ ಇದಲ್ವಾ ಶೇವ್ಗೆ ಪಾಯಸ. ಊಟ ಇವಾಗ ಜಸ್ಟ್ ಆಯಿತು ನಮ್ಮದು. ಈಗ ಪಾಯಸ ಕುಡಿಬೇಕು, ಮನುಗೆ ಹಾಕೊಡ್ಬೇಕು. ಪಾಯಸ ಕಾಯ್ಕೊಂಡು ಕೂತಿದ್ದಾರೆ. ಇಲ್ಲೇನೋ ಜೊತೆಗೆ ಇನ್ನೇನೋ ಒಂದು ಮಾಡ್ತಾ ಇದ್ದಾರೆ ನಮ್ಮ ಅಕ್ಕ. ಏನಕ್ಕೆ ಅದು ಹೇಳ, ಏನಕ್ಕೆ? ಸಂಕ್ರಾಂತಿ ಹೇಳ, ಸಂಕ್ರಾಂತಿ ಸ್ಪೆಷಲ್ ಎಳ್ಳು ಉರಿತಾ ಇದ್ದಾರೆ. ಈಗ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಸೊ ಅಷ್ಟೇ, ಇವತ್ತಿಂದು ನಮ್ಮ ಹಬ್ಬ ಸಿಂಪಲ್ ಆಗಿ ಮುಗೀತು. ವೆಜ್ ಅಲ್ವಾ, ಹಾಗಾಗಿ ನಾಳೆ ನಾನ್ ವೆಜ್ ಇರುತ್ತೆ. ಯೂಶ್ವಲಿ ನಮ್ಮಲ್ಲಿ ಸಂಕ್ರಾಂತಿ ದಿನನೇ ನಾನ್ ವೆಜ್ ಮಾಡ್ತಾರೆ, ಬಟ್ ಇವತ್ತು ಮಂಡೇ ಬಂದಿರೋದ್ರಿಂದ ಯಾವುದೇ ರೀತಿ ನಾನ್ ವೆಜ್ ಇಲ್ಲ, ಓನ್ಲಿ ವೆಜ್. ಗಸಗಸೆ ಪಾಯಸ ವಿತ್ ಬೇಳೆ ಸಾಂಬಾರು. ಹೆಂಗಿತ್ತು ಮನು ಬೇಳೆ ಸಾಂಬಾರು? ಸಖತ್ತಾಗಿತ್ತಲ್ವಾ? ಬೆಂಗಳೂರಲ್ಲೂ ಸಖತ್ತಾಗಿರುತ್ತೆ. ಅವ್ರ ಸರ್ಕಾಸ್ಟಿಕ್ ಫೇಸ್ ನೋಡಬೇಕು, ತೋರ್ಸಲ್ಲ ನಾನು. ಹಾಕೊಂಡು ಬರಲ್ಲ ಪಾಯಸ? ಅದನ್ನ ಅವಲಿಂದ ಒಂದು 7-8 ಸರಿ ಹೇಳಿದೆ. ಈಗ ಜಸ್ಟ್ ಮುಗೀತು. ಆ ಬಿಲ್ಡಪ್ ಇರಬೇಕು, ಅವಾಗನೇ ಅದಕ್ಕೊಂದು ವೆಯ್ಟೇಜ್ ಬರೋದು. ಪಾಯಸಕ್ಕೂ ಒಂದು ವೆಯ್ಟೇಜ್ ಬರೋದು.